ತಿಪ್ಟೂರಿಗೆ ಹೋಗಿದಾಗ ಈ ಜಾಗದಲ್ಲಿ ಇಡ್ಲಿ ತಿನ್ನೋದು ಮಿಸ್ ಮಾಡ್ಬಿಟ್ರೆ 50% ತಿಪ್ಟೂರ್ ಎಕ್ಸ್ಪೀರಿಯನ್ಸ್ ನ ಕಳ್ಕೊಂಡಂಗೆ. ಹೌದು, ಸಿಕ್ಕಾಪಟ್ಟೆ ಹಳೆದಾಗಿರೋ ಈ ಸಣ್ಣ ಇಡ್ಲಿ ಹೋಟ್ಲಲ್ಲಿ ಇಡ್ಲಿ ಬಿಟ್ರೆ ಬೇರೆನೂ ಸಿಗಲ್ಲ. ಅಂಡ್ ತಟ್ಟೆ ಇಡ್ಲಿನ ಹಳೆ ಟ್ರೆಡಿಷನಲ್ ಸ್ಟೈಲ್ ನಲ್ಲಿ ದೊಡ್ಡ ಕಂಟೈನರ್ ಅಲ್ಲಿ ತಟ್ಟೆಗಳನ್ನ ಜೋಡಿಸಿ ರೆಡಿ ಮಾಡ್ತಾರೆ. ಆ ಇಡ್ಲಿ ಮೇಲೆ ನಾಟಿ ಬೆಣ್ಣೆ ಇಟ್ಟು ಪಕ್ಕದಲ್ಲಿ ಒಂದು ಡಿಫ್ರೆಂಟ್ ಈರುಳ್ಳಿ ಪಲ್ಯ ಮತ್ತೆ ಚಟ್ನಿ ಸುರಿದು ಕೊಡ್ತಾರೆ. ಎಲ್ಲ ಸೇರಿಸಿ ತಗೊಳ್ಳೋ ಫಸ್ಟ್ ಬೈಟ್ ನ ಎಕ್ಸ್ಪ್ರೆಸ್ ಮಾಡೋ ಪದಗಳೇ ಸಾಲಲ್ಲ. ಅಂಡ್ ತಿಂತಂದ್ರೆ ನಿಲ್ಸೋಕೆ ಹೋಗಲ್ಲ ನೀವು, ಅಷ್ಟು ಚೆನ್ನಾಗಿತ್ತು ಇವರು ಟೇಸ್ಟ್. ಈ ಚಟ್ನಿ ಕೂಡ 1K ಒರಳು ಯೂಸ್ ಮಾಡಿ ಮಾಡೋದಂತೆ. ಏನೇ ಹೇಳಿ, ಹಳೆ ಟ್ರೆಡಿಷನಲ್ ಕುಕಿಂಗ್ ಮೇಲ್ಸ್ ಮಾಡೋದಲ್ಲಿ ಸಿಗೋ ಟೇಸ್ಟ್ ನ ಏನು ಮ್ಯಾಚ್ ಮಾಡೋಕ್ಕಾಗಲ್ಲ. ಇಂಥ ಒಂದು ಸ್ಪಾಟ್ ಹೆಸರು ರೇವಣ ಸಿದ್ದಪ್ಪ ಹೋಟೆಲ್ ಅಂತ. ತಿಪ್ಟೂರ್ ಸೈಡ್ ಇದ್ದಾಗ ಈ ಜಾಗನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಬಾಯ್. ತಿಪ್ಟೂರಿಗೆ ಹೋಗಿದಾಗ ಈ ಜಾಗದಲ್ಲಿ ಇಡ್ಲಿ ತಿನ್ನೋದು ಮಿಸ್ ಮಾಡ್ಬಿಟ್ರೆ 50% ತಿಪ್ಟೂರ್ ಎಕ್ಸ್ಪೀರಿಯನ್ಸ್ ನ ಕಳ್ಕೊಂಡಂಗೆ. ಹೌದು, ಸಿಕ್ಕಾಪಟ್ಟೆ ಹಳೆದಾಗಿರೋ ಈ ಸಣ್ಣ ಇಡ್ಲಿ ಹೋಟ್ಲಲ್ಲಿ ಇಡ್ಲಿ ಬಿಟ್ರೆ ಬೇರೆನೂ ಸಿಗಲ್ಲ. ಅಂಡ್ ತಟ್ಟೆ ಇಡ್ಲಿನ ಹಳೆ ಟ್ರೆಡಿಷನಲ್ ಸ್ಟೈಲ್ ನಲ್ಲಿ ದೊಡ್ಡ ಕಂಟೈನರ್ ಅಲ್ಲಿ ತಟ್ಟೆಗಳನ್ನ ಜೋಡಿಸಿ ರೆಡಿ ಮಾಡ್ತಾರೆ. ಆ ಇಡ್ಲಿ ಮೇಲೆ ನಾಟಿ ಬೆಣ್ಣೆ ಇಟ್ಟು ಪಕ್ಕದಲ್ಲಿ ಒಂದು ಡಿಫ್ರೆಂಟ್ ಈರುಳ್ಳಿ ಪಲ್ಯ ಮತ್ತೆ ಚಟ್ನಿ ಸುರಿದು ಕೊಡ್ತಾರೆ. ಎಲ್ಲ ಸೇರಿಸಿ ತಗೊಳ್ಳೋ ಫಸ್ಟ್ ಬೈಟ್ ನ ಎಕ್ಸ್ಪ್ರೆಸ್ ಮಾಡೋ ಪದಗಳೇ ಸಾಲಲ್ಲ. ಅಂಡ್ ತಿಂತಂದ್ರೆ ನಿಲ್ಸೋಕೆ ಹೋಗಲ್ಲ ನೀವು, ಅಷ್ಟು ಚೆನ್ನಾಗಿತ್ತು ಇವರು ಟೇಸ್ಟ್. ಈ ಚಟ್ನಿ ಕೂಡ 1K ಒರಳು ಯೂಸ್ ಮಾಡಿ ಮಾಡೋದಂತೆ. ಏನೇ ಹೇಳಿ, ಹಳೆ ಟ್ರೆಡಿಷನಲ್ ಕುಕಿಂಗ್ ಮೇಲ್ಸ್ ಮಾಡೋದಲ್ಲಿ ಸಿಗೋ ಟೇಸ್ಟ್ ನ ಏನು ಮ್ಯಾಚ್ ಮಾಡೋಕ್ಕಾಗಲ್ಲ. ಇಂಥ ಒಂದು ಸ್ಪಾಟ್ ಹೆಸರು ರೇವಣ ಸಿದ್ದಪ್ಪ ಹೋಟೆಲ್ ಅಂತ. ತಿಪ್ಟೂರ್ ಸೈಡ್ ಇದ್ದಾಗ ಈ ಜಾಗನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಬಾಯ್.